ಇವರು ಬೆಂಗಳೂರಿನ ಅಫ್ರಾ ಶಫೀಕ್. ಪ್ರಸ್ತುತ ತನ್ನ ಪ್ರತಿಭಾನ್ವಿತ ಡಿಜಿಟಲ್ ತಂತ್ರಜ್ಞಾನ ಹಾಗೂ ಡಿಜಿಟಲ್ ಕಲೆಗಳ ಮೂಲಕ ದೇಶ ವಿದೇಶಗಳಲ್ಲಿ ಮಿಂಚುತ್ತಿದ್ದಾರೆ. ಅಫ್ರಾ ಶಫೀಕ್ ಸ್ವತಃ ಮಲ್ಟಿಮೀಡಿಯಾ ಕಲಾವಿದೆಯಾಗಿರುವ ಇವರು ಚಲನಚಿತ್ರ, ಸಾಕ್ಷ್ಯಚಿತ್ರ ನಿರ್ಮಾಪಕಿಯಾಗಿ, ಆರ್ಟ್ ಡಿಸೈನರ್, ಆನಿಮೇಷನ್, ಲೈನ್ ಪ್ರೊಡ್ಯೂಸರ್ ಹೀಗೆ ದೃಶ್ಯ ಕಲೆಯಿಂದ ಹಿಡಿದು ದೂರದರ್ಶನವರೆಗಿನ ವಿವಿಧ ರಂಗಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಅಫ್ರಾ ಶಫೀಕ್ ತನ್ನ ಹೈಸ್ಕೂಲ್ ಶಿಕ್ಷಣವನ್ನ ಬೆಂಗಳೂರಿನ ಸೈಂಟ್ ಫ್ರಾನ್ಸಿಸ್ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಕಲಿತರು. ನಂತರ ಕಾಲೇಜಿನಲ್ಲಿ ಮಾಧ್ಯಮ ಅಧ್ಯಯನದಲ್ಲಿ ಪದವಿಯನ್ನ ಪಡೆದರು. ಇವರು ಬೆಂಗಳೂರಿನ ಕಾಲೇಜಿನಲ್ಲಿ ಓದ್ತಾ ಇದ್ದ ವೇಳೆ ದಿ ಹಿಂದೂ ಮಾಧ್ಯಮದಲ್ಲಿ ತರಬೇತಿಯನ್ನ ಪಡೆದುಕೊಂಡಿದ್ರು. ಮುಂದೆ ಪುಣೆಯ ಸಿಂಬಾಯಸಿಸ್ನಲ್ಲಿ ಕಲಿಕೆ ಮುಂದುವರೆಸಿ ಸಮೂಹ ಮಾಧ್ಯಮ ಸಂವಹನದಲ್ಲಿ ಮಾಸ್ಟರ್ಸ್ ಪಡೆದರು. ನಂತರ ಮುಂಬೈಗೆ ತೆರಳಿ ಅಲ್ಲಿ ಸುಮಾರು 1 ದಶಕಗಳ ಕಾಲ ಸಾಕ್ಷ್ಯಚಿತ್ರಗಳಲ್ಲಿ ಸಹಾಯಕ ನಿರ್ದೇಶಕಿಯಾಗಿ, ಸಂಪಾದಕಿಯಾಗಿ ಮತ್ತು ಸಂಶೋಧಕಿಯಾಗಿ ಕೆಲಸ ನಿರ್ವಹಿಸಿದ್ರು. ಇದೀಗ ತಮ್ಮ ಅದ್ಭುತವಾದ ವಿನ್ಯಾಸ ಕಲೆಗಳ ಮೂಲಕ ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿರುವ ಅಫ್ರಾ ಶಫೀಕ್ ತಮ್ಮ ಕೆಲಸಗಳ ನಿಮಿತ್ತ ದೇಶದ ಹಲವು ರಾಜ್ಯಗಳು ಹಾಗೂ ವಿದೇಶಗಳಿಗೆ ಭೇಟಿ ನೀಡುತ್ತಲೇ ಇರುತ್ತಾರೆ. ಮಾತ್ರವಲ್ಲದೆ ಹಲವು ವಿದೇಶಿ ವಿನ್ಯಾಸಕರು ಹಾಗೂ ಮಲ್ಟಿಮೀಡಿಯಾ ಕಲಾವಿದರು ಇವರ ಜೊತೆ ಕೆಲಸ ಮಾಡಲು ಬೇಕಾಗಿ ಗೋವಾದಲ್ಲಿರುವ ಅಫ್ರಾರವರ ಸ್ಟುಡಿಯೋಗೆ ಭೇಟಿ ನೀಡುತ್ತಿರುತ್ತಾರೆ. ಅಫ್ರಾ ಶಫೀಕ್ ರವರ ಜೊತೆಗಿನ ಅನುಭವವನ್ನ ಹಂಚಿಕೊಂಡ ಅವರು, ಅಫ್ರಾ ಶಫೀಕ್ ಒಬ್ಬ ಪ್ರತಿಭಾವಂತ ಕಲಾವಿದೆ. ಯಾವಾಗಲೂ ಲವಲವಿಕೆಯಿಂದ ವಿನ್ಯಾಸ ಹಾಗೂ ಮಲ್ಟಿಮೀಡಿಯಾ ಕಲೆಗಳಲ್ಲಿ ತೊಡಗುವ ಶಫೀಕ್ ರವರ ಜೊತೆ ಕೆಲಸ ಮಾಡಲು ನಮಗೂ ಹೊಸ ಹುರುಪು ಮೂಡುತ್ತದೆ. ಹಾಗೂ ಅವರ ಜೊತೆ ದೃಶ್ಯ ಕಲೆಯಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಹಲವು ಹೊಸತಾದ ವಿಷಯಗಳನ್ನ ತಿಳಿದುಕೊಳ್ಳಲು ನಮಗೆ ಸಾಧ್ಯವಾಗುತ್ತದೆ ಎಂದು ಅಫ್ರಾ ಶಫೀಕ್ ರವರ ನೈಪುಣ್ಯತೆಯ ಕುರಿತು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸಂಶೋಧನೆ ಮತ್ತು ವಿನ್ಯಾಸ ಕಲೆಯನ್ನ ಯಾವಾಗಲೂ ವಿಭಿನ್ನವಾದ ರೂಪಗಳಲ್ಲಿ ತೊಡಗಿಸಿಕೊಳ್ಳುವ ಅಫ್ರಾ ಶಫೀಕ್ ತನ್ನದೇ ಆದ ಕಲಾತ್ಮಕ ಪ್ರಕ್ರಿಯೆಗಳನ್ನು ಬಳಸಿಕೊಂಡು ಇತಿಹಾಸ ಹಾಗೂ ಜಾನಪದ ಕಥೆಗಳು, ವಾಸ್ತುಶಿಲ್ಪ, ಫ್ಯಾಂಟಸಿ, ಪುರಾತನ ವಸ್ತುಗಳು ಮತ್ತು ಕಾಲ್ಪನಿಕ ಕಥೆಗಳು ಇತ್ಯಾದಿಗಳ ಅನುಸಾರವಾಗಿ ವಿವಿಧ ಕಲೆಗಳನ್ನು ರೂಪಿಸಲು ಯಾವಾಗಲೂ ಉತ್ಸುಕರಾಗಿರುತ್ತಾರೆ. ಇವರಿಂದ ರಚಿತವಾದ ಆನಿಮೇಷನ್, ಆರ್ಕೈವ್ ಡಿಸೈನ್ ಮತ್ತು ವೆಬ್ ಫಾರ್ಮ್ಗಳಲ್ಲಿ ರೂಪಿಸಿದ ವಿನ್ಯಾಸ ಹಾಗೂ ಚಿತ್ರಕಥೆಗಳು ಬಹಳ ಪ್ರಸಿದ್ಧಿ ಪಡೆದಿದೆ. ಹಾಗೂ ವಿಡಿಯೋ ಗೇಮ್ ವಿನ್ಯಾಸಗಳಲ್ಲಿ ಅಫ್ರಾ ಶಫೀಕ್ ರಚಿಸಿರುವಂತಹ ಕಲೆಗಳು ದೇಶ ವಿದೇಶದ ಪ್ರಮುಖ ಡಿಜಿಟಲ್ ಕಂಪನಿಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಬಳಸಲಾಗ್ತಾ ಇದೆ. ಇವರಿಂದ ನಿರ್ಮಿತವಾದ ಮಲ್ಟಿಮೀಡಿಯಾ ವಿನ್ಯಾಸಗಳು 2ನೇ ಲಾಹೋರ್ ಢಾಕಾ ಆರ್ಟ್ ಸಮ್ಮಿಟ್, 4ನೇ ಕೊಚ್ಚಿ ಮುಜರೀಸ್ ಮತ್ತು 8ನೇ ಏಷ್ಯನ್ ಬೈನಾಲೆ ಆರ್ಟ್ಸ್ ಪ್ರದರ್ಶನಕ್ಕೆ ಆಯ್ಕೆಯಾಗಿವೆ. ಹಾಗೂ ಇನ್ನಿತರ ವಿದೇಶದ ಪ್ರಮುಖ ಆರ್ಟ್ಸ್ ಮ್ಯೂಸಿಯಂಗಳಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ತಮ್ಮ ಅತ್ಯುತ್ತಮ ಕಲೆಗಳ ಮೂಲಕ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಅಫ್ರಾ ಶಫೀಕ್ ರವರು ಫ್ರಾನ್ಸ್, ಟೆಕ್ಸಾಸ್, ಲಾಹೋರ್ ಹಾಗೂ ನ್ಯೂ ಮೆಕ್ಸಿಕೋದ ಮಲ್ಟಿಮೀಡಿಯಾಗಳಲ್ಲೂ ಕೆಲಸ ಮಾಡಿದ್ದಾರೆ. ಹಾಗೂ ಲಿವರ್ಪೂಲ್ ವಾರ್ಷಿಕ ರೆಸಿಡೆನ್ಸಿ ಅಂಗವಾಗಿ ಇಂಗ್ಲೆಂಡ್ನಲ್ಲಿ ನಡೆದ ಆರ್ಕೈವ್ಗಳ ಸರಣಿಗಳಿಗೆ ಹಾಜರಾಗಿದ್ದಾರೆ. ಇದೀಗ ಅಫ್ರಾ ರವರು ಮಾಸ್ಕೋದಲ್ಲಿ ನಡೆಯುತ್ತಿರುವ ಗ್ಯಾರೇಜ್ ಮ್ಯೂಸಿಯಂ ರಿಸರ್ಚ್ ಫೀಲ್ಡಿನ ಕಲಾವಿದರುಗಳಲ್ಲಿ ಒಬ್ಬರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2023ರಲ್ಲಿ ನಿರ್ಮಿಸಿದ ಅಫ್ರಾ ಶಫೀಕ್ ರವರ ವೇರ್ ಡು ದಿ ಆಂಟ್ಸ್ ಗೋ ಅಥವಾ ಇರುವೆಗಳು ಎತ್ತೆತ್ತ ಸಂಚರಿಸುತ್ತದೆ ಎಂಬ ಶೀರ್ಷಿಕೆಯಲ್ಲಿ ನಿರ್ಮಿಸಿದಂತಹ ಕಲಾಕೃತಿಯು ಬಹಳ ಪ್ರಸಿದ್ಧಿ ಪಡೆಯುವುದರ ಜೊತೆಗೆ ಢಾಕಾದ ಆರ್ಟ್ಸ್ ಶೃಂಗಸಭೆಯ ಪ್ರದರ್ಶನಕ್ಕೂ ಆಯ್ಕೆಯಾಗಿದೆ. ಹಾಗೆಯೇ ಅಫ್ರಾ ಶಫೀಕ್ ರವರ ಕುರಿತು ವಿದೇಶದ ಹಲವು ಪ್ರಮುಖ ಮಾಧ್ಯಮಗಳಲ್ಲಿ ವಿಡಿಯೋ ಟೆಲಿಕಾಸ್ಟ್ ಮಾಡಲಾಗಿದೆ. ತನ್ನ ಪ್ರತಿಭಾನ್ವಿತ ಕಲೆಗಳ ಮೂಲಕ ದೇಶ ವಿದೇಶಗಳಲ್ಲಿ ಗುರುತಿಸಿಕೊಳ್ಳುತ್ತಾ ಸಾಧನೆಯ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಮಲ್ಟಿಮೀಡಿಯಾ ಕಲಾವಿದೆ ಅಫ್ರಾ ಶಫೀಕ್ ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.